ಶುಶ್ರೂಷೆ ಅಂದ್ರೆ ನರ್ಸಿಂಗ್ ಇದೊಂದು ಅದ್ಭುತವಾದ ವೃತ್ತಿ ಅಲ್ವಾ? ಖಂಡಿತ. ಜ್ಞಾನ, ಕರುಣೆ, ತಾಳ್ಮೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಜನರ ಸೇವೆ ಮಾಡೋದು ಅಂದ್ರೆ ಸುಲಭದ ಮಾತಲ್ಲ, ಅದೊಂದು ಸಮರ್ಪಣೆ. ಅದೇ BSc ನರ್ಸಿಂಗ್ ಮುಗಿದ ತಕ್ಷಣ ಪ್ರತಿಯೊಬ್ಬರ ಮುಂದೇನೂ ಒಂದು ದೊಡ್ಡ ಪ್ರಶ್ನೆ ಬಂದಿಲ್ಲತೆ. ಹೌದು, ಈಗ ಮುಂದೇನು? ಎಕ್ಸಾಕ್ಟ್ಲಿ. ಇದು ಕೇವಲ ಮುಂದಿನ ಕೋರ್ಸ್ ಯಾವುದು ಅನ್ನೋ ಪ್ರಶ್ನೆ ಅಲ್ಲ. ಇದು ಮುಂದಿನ 20-30 ವರ್ಷಗಳ ನಮ್ಮ ವೃತ್ತಿಜೀವನದ ದಾರಿಯನ್ನೇ ನಿರ್ಧರಿಸುವ ಒಂದು ದೊಡ್ಡ ನಿರ್ಧಾರ. ಹೌದು, ಅದೊಂದು ರೀತಿ ಕವಲು ದಾರಿಯಲ್ಲಿ ನಿಂತ ಹಾಗೆ ಅಲ್ವಾ? ಹೌದು ಹೌದು. ಒಂದು ದಾರಿ ಕ್ಲಿನಿಕಲ್ ಪರಿಣಿತಿಯತ್ತ ಕರೆದೊಯ್ದ್ರೆ, ಇನ್ನೊಂದು ದಾರಿ ಲೀಡರ್ಶಿಪ್ ಕಡೆಗೆ, ಮತ್ತೊಂದು ದಾರಿ ಸಮಾಜದ ಹೊಸ ಸವಾಲುಗಳನ್ನ ಎದುರಿಸೋಕೆ ಪ್ರೇರೇಪಿಸುತ್ತೆ. ನಮ್ಮ ಮುಂದಿರೋ ಸೋರ್ಸ್ಗಳು ಈ ಎಲ್ಲ ದಾರಿಗಳ ಬಗ್ಗೆ ತುಂಬಾ ಆಳವಾದ ಮಾಹಿತಿ ನೀಡಿವೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ. BSc ನರ್ಸಿಂಗ್ ಮುಗಿಸಿ ಕನ್ಫ್ಯೂಷನ್ನಲ್ಲಿರೋ ಯಾರಿಗಾದ್ರೂ ಈ ಬೇರೆ ಬೇರೆ ದಾರಿಗಳು ಯಾವುವು ಅಂತ ಒಂದು ಸ್ಪಷ್ಟ ಚಿತ್ರಣ ಕೊಡೋಣ. ಪ್ರತಿಯೊಂದು ದಾರಿಯ ವಿಶೇಷತೆ ಏನು ಮತ್ತು ಅಂತಿಮವಾಗಿ ತಮ್ಮ ಆಸಕ್ತಿಗೆ ಯಾವುದು ಸರಿಹೊಂದಬಹುದು ಅಂತ ಯೋಚನೆ ಮಾಡಕ್ಕೆ ಸಹಾಯ ಆಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. BSc ಮುಗಿಸಿದ ಯಾರಿಗಾದ್ರೂ ಮುಂದೇನು ಅಂತ ಕೇಳಿದ್ರೆ 10ರಲ್ಲಿ 9 ಜನ ಹೇಳೋ ಉತ್ತರ MSc ನರ್ಸಿಂಗ್. ಸೋರ್ಸ್ಗಳು ಕೂಡ ಇದೇ ಅತ್ಯಂತ ಜನಪ್ರಿಯ ಆಯ್ಕೆ ಅಂತ ಹೇಳುತ್ತವೆ. ಹೌದು. ಆದ್ರೆ ಇದು ಕೇವಲ BScಯ ಮುಂದುವರೆದ ಭಾಗನ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಹೆಚ್ಚಿನವರು MScಯನ್ನು ಕೇವಲ ಇನ್ನೊಂದು ಡಿಗ್ರಿ ಅಂತ ಅಂದ್ಕೊಳ್ತಾರೆ. ಆದ್ರೆ ಅದು ತಪ್ಪು. ಇದು ಆಳವಾದ ಪರಿಣಿತಿಯನ್ನು ಗಳಿಸುವ ದಾರಿ. ಅಂದ್ರೆ ನೀವೊಬ್ಬ ಜನರಲ್ ನರ್ಸ್ ಆಗಿ ಉಳಿದೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸ್ಪೆಷಲಿಸ್ಟ್ ಅಥವಾ ಎಕ್ಸ್ಪರ್ಟ್ ಆಗ್ತೀರಿ. ಓಕೆ. ನಮ್ಮ ಸೋರ್ಸ್ಗಳು ಇದರಲ್ಲಿರೋ 4 ಪ್ರಮುಖ ವಿಭಾಗಗಳನ್ನು ಹೈಲೈಟ್ ಮಾಡ್ತವೆ. ಹಾಗಾದ್ರೆ ಆ 4 ಪ್ರಮುಖ ವಿಭಾಗಗಳು ಯಾವುವು? ಮೊದಲನೇದು ಮತ್ತು ಬಹುಶಃ ಅತಿ ದೊಡ್ಡದು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್. ಮೆಡಿಕಲ್ ಸರ್ಜಿಕಲ್. ಹೌದು. ಇದನ್ನ ಆಸ್ಪತ್ರೆಯ ಆರೈಕೆಯ ಬೆನ್ನೆಲುಬು ಅಂತಾನೆ ಕರೆಯಬಹುದು. ಇಲ್ಲಿ ನೀವು ಸಂಕೀರ್ಣವಾದ ವೈದ್ಯಕೀಯ ಸಮಸ್ಯೆಗಳು, ದೊಡ್ಡ ಸರ್ಜರಿಗಳ ನಂತರದ ಆರೈಕೆ, ICU ನಿರ್ವಹಣೆ, ಕ್ರಿಟಿಕಲ್ ಕೇರ್ ಅಂತಾರಲ್ಲ, ಎಕ್ಸಾಕ್ಟ್ಲಿ, ಈ ಎಲ್ಲ ವಿಷಯಗಳಲ್ಲಿ ಪರಿಣತಿ ಗಳಿಸ್ತೀರಿ. ಸವಾಲಿನ ಸಂದರ್ಭಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವವರಿಗೆ ಇದು ಹೇಳಿ ಮಾಡಿಸಿದ ಕ್ಷೇತ್ರ. ಸರಿ, ಅಂದ್ರೆ ಅತ್ಯಂತ ಕ್ರಿಟಿಕಲ್ ಆದ ರೋಗಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇದು. ಎರಡನೆಯದು ಯಾವುದು? ಎರಡನೆಯದು ಪೀಡಿಯಾಟ್ರಿಕ್ ನರ್ಸಿಂಗ್, ಅಂದ್ರೆ ಮಕ್ಕಳ ಶುಶ್ರೂಷೆ. ಇದು ಸಂಪೂರ್ಣವಾಗಿ ವಿಭಿನ್ನ. ಯಾಕಂದ್ರೆ ಮಕ್ಕಳ ದೇಹ ಮತ್ತು ಮನಸ್ಸು ಬೇರೆ. ಹೌದಲ್ಲ? ಹುಟ್ಟಿದ ಮಗುವಿನಿಂದ ಹಿಡಿದು ಹದಿಹರೆಯದವರೆಗೂ ಅವರ ಬೆಳವಣಿಗೆಯ ಬೇರೆ ಬೇರೆ ಹಂತಗಳಲ್ಲಿ ಬೇಕಾದ ವಿಶೇಷ ಆರೈಕೆಯ ಬಗ್ಗೆ ಇಲ್ಲಿ ಕಲಿಯುತ್ತಾರೆ. ಇಲ್ಲಿ ತಾಳ್ಮೆ, ಪ್ರೀತಿ ಮತ್ತೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಕಲೆ ಬಹಳ ಮುಖ್ಯ. ಖಂಡಿತವಾಗಿಯೂ. ಹೌದು, ಮಕ್ಕಳ ಜೊತೆ ಕೆಲಸ ಮಾಡೋಕೆ ಒಂದು ವಿಶೇಷವಾದ ಮನಸ್ಥಿತಿ ಬೇಕು. ಸರಿ, ಇನ್ನು 3ನೇ ಮತ್ತು 4ನೇ ವಿಭಾಗಗಳು. 3ನೇಯದು ಸೈಕಿಯಾಟ್ರಿಕ್ ನರ್ಸಿಂಗ್, ಅಂದ್ರೆ ಮನೋವೈದ್ಯಕೀಯ ಶುಶ್ರೂಷೆ. ಮೆಂಟಲ್ ಹೆಲ್ತ್. ಹೌದು. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಿದೆ. ಈ ಕ್ಷೇತ್ರದಲ್ಲಿ ಪರಿಣತಿ ಪಡೆದ ನರ್ಸ್ಗಳು ಕೇವಲ ಔಷಧಿ ನೀಡೋದಷ್ಟೇ ಅಲ್ಲ, ಕೌನ್ಸಿಲಿಂಗ್, ಥೆರಪಿಗಳ ಮೂಲಕ ರೋಗಿಗಳು ಮತ್ತೆ ಸಹಜ ಜೀವನಕ್ಕೆ ಮರಳಲು ಸಹಾಯ ಮಾಡ್ತಾರೆ. ಇನ್ನು 4ನೇದು OBG ನರ್ಸಿಂಗ್, ಅಂದ್ರೆ ಪ್ರಸೂತಿ ಮತ್ತು ಸ್ತ್ರೀರೋಗ ಶುಶ್ರೂಷೆ. ಗರ್ಭಾವಸ್ಥೆಯಿಂದ ಹಿಡಿದು ಹೆರಿಗೆಯ ನಂತರದ ಆರೈಕೆ ಜೊತೆಗೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿಶೇಷ ಜ್ಞಾನವನ್ನು ಇಲ್ಲಿ ಪಡೆಯುತ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಸೋರ್ಸ್ಗಳು ಹೇಳೋ ಪ್ರಕಾರ ಈ ಕೋರ್ಸ್ಗಳು ಕೇವಲ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ಹೌದು, ನಿಮ್ಮ ಜವಾಬ್ದಾರಿಯ ಮಟ್ಟವನ್ನೇ ಬದಲಾಯಿಸುತ್ತವೆ ಅಂತ. ಕ್ಲಿನಿಕಲ್ ನರ್ಸ್ ಸ್ಪೆಷಲಿಸ್ಟ್ ಅಥವಾ ನರ್ಸ್ ಪ್ರಾಕ್ಟೀಷನರ್ನಂತಹ ಹುದ್ದೆಗಳ ಬಗ್ಗೆ ಉಲ್ಲೇಖ ಇದೆ. ಇದರರ್ಥ ಏನು? ಅದ್ಭುತವಾದ ಪ್ರಶ್ನೆ. ಇದರರ್ಥ ನೀವು ಕೇವಲ ವೈದ್ಯರ ಸೂಚನೆಗಳನ್ನು ಪಾಲಿಸುವರಾಗಿ ಉಳಿಯೋದಿಲ್ಲ. ಹೌದು, ಬದಲಾಗಿ ನೀವೇ ರೋಗ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ನಿರ್ಧರಿಸುವಷ್ಟು ಸ್ವಾಯತ್ತತೆಯನ್ನು ಪಡೆಯುತ್ತೀರಿ. ಕೆಲವು ಮುಂದುವರೆದ ದೇಶಗಳಲ್ಲಿ ನರ್ಸ್ ಪ್ರಾಕ್ಟೀಷನರ್ಗಳು ತಮ್ಮದೇ ಆದ ಕ್ಲಿನಿಕ್ ನಡೆಸ್ತಾರೆ. ನಿಜನಾ? ಹೌದು. ಭಾರತದಲ್ಲೂ ಈ ಪರಿಕಲ್ಪನೆ ನಿಧಾನವಾಗಿ ಬೆಳೆಯುತ್ತಿದೆ. ಇದು ನಿಮ್ಮ ವೃತ್ತಿಜೀವನವನ್ನು ಸಂಪೂರ್ಣವಾಗಿ ಬೇರೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ಹಾಗಾದ್ರೆ MSc ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ಒಳನೋಟ ಏನು? ಇಲ್ಲಿರೋ ಪ್ರಮುಖ ಒಳನೋಟ ಅಂದರೆ, MSc ಮಾಡುವುದು ನಿಮ್ಮನ್ನು ಕೇವಲ ಒಬ್ಬ ನುರಿತ ಆರೈಕೆಕಾರನನ್ನಾಗಿ ಮಾಡುವುದಲ್ಲ. ಬದಲಿಗೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ನಿಮ್ಮನ್ನು ಕ್ಲಿನಿಕಲ್ ಅಥಾರಿಟಿ
ಅಂದ್ರೆ ವೈದ್ಯಕೀಯ ಪರಿಣತರನ್ನಾಗಿ ರೂಪಿಸುತ್ತೆ. ನೀವು ಕೇವಲ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ, ಸಮಸ್ಯೆಯನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡುವ ನಾಯಕರಾಗುತ್ತೀರಿ. ಅದ್ಭುತ. ಆಳವಾದ ಕ್ಲಿನಿಕಲ್ ಪರಿಣತಿ ನಿಜಕ್ಕೂ ಶಕ್ತಿಯುತವಾದದ್ದು. ಆದ್ರೆ ಎಲ್ಲರಿಗೂ ಇದೇ ದಾರಿಯಲ್ಲಿ ಆಸಕ್ತಿ ಇರ್ಬೇಕಂತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಕೆಲವು ನರ್ಸ್ಗಳಿಗೆ ಕೇವಲ ರೋಗಿಯ ಬಗ್ಗೆ ಮಾತ್ರವಲ್ಲದೆ ಆರೈಕೆಯನ್ನು ನೀಡುವ ಇಡೀ ವ್ಯವಸ್ಥೆಯ ಮೇಲೆ ಆಸಕ್ತಿ ಇದ್ರೆ, ಅಂದ್ರೆ ಆಸ್ಪತ್ರೆ ಹೇಗೆ ನಡೆಯುತ್ತೆ, ಸಂಪನ್ಮೂಲಗಳನ್ನ ಹೇಗೆ ಬಳಸಲಾಗುತ್ತೆ, ರೋಗಿಗಳ ಅನುಭವವನ್ನ ಹೇಗೆ ಉತ್ತಮಪಡಿಸಬಹುದು ಅಂತ ಯೋಚಿಸುವವರಿಗೆ ಯಾವ ದಾರಿ ಇದೆ? ಅಂತಹವರಿಗೆ ನಮ್ಮ ಆಕರಗಳು ಸಂಪೂರ್ಣವಾಗಿ ಭಿನ್ನವಾದ ಆದ್ರೆ ಅಷ್ಟೇ ಪ್ರಭಾವಶಾಲಿಯಾದ ದಾರಿಯನ್ನು ತೋರಿಸ್ತವೆ. ಯಾವುದದು? ಅದೇ MBA ಇನ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಷನ್. ಓ, ಮ್ಯಾನೇಜ್ಮೆಂಟ್ ಸೈಡ್. ಹೌದು. ಇಲ್ಲಿ ನೀವು ನಿಮ್ಮ ಕ್ಲಿನಿಕಲ್ ಜ್ಞಾನಕ್ಕೆ ಮ್ಯಾನೇಜ್ಮೆಂಟ್ ಕೌಶಲ್ಯಗಳನ್ನು ಜೋಡಿಸ್ತೀರಿ. ಇದನ್ನ ಒಂದು ಉದಾಹರಣೆಯೊಂದಿಗೆ ಹೇಳಬಹುದನ್ಸುತ್ತೆ. ಆಕರಗಳಲ್ಲಿ ಒಂದು ಒಳ್ಳೆ ಹೋಲಿಕೆ ಇತ್ತು. ಹೇಳಿ. ಇದು ಒಂದು ವಾದ್ಯವೃಂದದ ಕಂಡಕ್ಟರ್ನ ಪಾತ್ರದಂತೆ. ಒಬ್ಬ ನುರಿತ ಸಂಗೀತಕಾರನಿಗೆ ತನ್ನ ವಾದ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಕಂಡಕ್ಟರ್ನ ಕೆಲ್ಸ ಎಲ್ಲಾ ವಾದ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸುಂದರವಾದ ಸಂಗೀತವನ್ನು ಸೃಷ್ಟಿಸುವುದು. ಎಕ್ಸಾಕ್ಟ್ಲಿ. ಅದೊಂದು ಪರಿಪೂರ್ಣವಾದ ಹೋಲಿಕೆ. ಅದನ್ನೇ ಮುಂದುವರಿಸಿ ಹೇಳೋದಾದ್ರೆ, ಕಂಡಕ್ಟರ್ ಕೇವಲ ತಾಳ ಹಾಕುವುದಿಲ್ಲ, ಆತ ಸಂಗೀತವನ್ನು ಅರ್ಥೈಸುತ್ತಾನೆ, ಅದಕ್ಕೆ ಒಂದು ಭಾವನಾತ್ಮಕ ರೂಪ ಕೊಡುತ್ತಾನೆ. ಹೌದು. ಹಾಗೆಯೇ MBA ಪದವಿ ಪಡೆದ ನರ್ಸ್ ಕೇವಲ ವೇಳಾಪಟ್ಟಿಯನ್ನು ನಿರ್ವಹಿಸುವುದಿಲ್ಲ. ಅವರು ಹೆಲ್ತ್ ಕೇರ್ ಕ್ಷೇತ್ರದ ಟ್ರೆಂಡ್ಗಳನ್ನು, ಡೇಟಾವನ್ನು ವಿಶ್ಲೇಷಿಸಿ ಇಡೀ ಆಸ್ಪತ್ರೆಯ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಫೈನಾನ್ಸ್, HR, ಮಾರ್ಕೆಟಿಂಗ್, ಆಪರೇಷನ್ಸ್ ಹೀಗೆ ಎಲ್ಲ ವಿಭಾಗಗಳ ಜೊತೆ ಕೆಲಸ ಮಾಡಬೇಕಾಗುತ್ತೆ. ಒಂದು ಸೋರ್ಸ್ನಲ್ಲಿ MBA ಮಾಡಿದ ಒಬ್ಬ ನರ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು. ಓ ಹೌದಾ? ಅವರು ತಮ್ಮ ಆಸ್ಪತ್ರೆಯ ರೋಗಿಗಳ ಡಿಸ್ಚಾರ್ಜ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರಂತೆ. ಇದರಿಂದ ರೋಗಿಗಳು ಮತ್ತೆ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ 30% ಕಡಿಮೆ ಆಯ್ತಂತೆ. ನೋಡಿ, ಇದೇ ಸಿಸ್ಟಮ್ ಮಟ್ಟದ ಪ್ರಭಾವ. ಹೌದು. ನೀವು ಒಬ್ಬ ರೋಗಿಯ ನಾಡಿಮಿಡಿತವನ್ನು ಪರೀಕ್ಷಿಸುವುದರಿಂದ ಇಡೀ ಆಸ್ಪತ್ರೆಯ ಆರ್ಥಿಕ ಆರೋಗ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಗೆ ಹೋಗುತ್ತೀರಿ. ಅಂದ್ರೆ ನಿಮ್ಮ ಗಮನ ಒಬ್ಬ ವ್ಯಕ್ತಿಯಿಂದ ಒಂದು ವ್ಯವಸ್ಥೆಯ ಕಡೆಗೆ ಬದಲಾಗುತ್ತೆ. ಕರೆಕ್ಟ್. ಆರೋಗ್ಯ ಕ್ಷೇತ್ರ ಇಂದು ಒಂದು ದೊಡ್ಡ ಉದ್ಯಮ. ಇಲ್ಲಿ ದಕ್ಷತೆ, ಗುಣಮಟ್ಟ ಮತ್ತು ಆರ್ಥಿಕ ಸುಸ್ಥಿರತೆ ಬಹಳ ಮುಖ್ಯ. ನಿಮ್ಮ ಕ್ಲಿನಿಕಲ್ ಅನುಭವ ಇರುವುದರಿಂದ ನೀವು ತೆಗೆದುಕೊಳ್ಳುವ ವ್ಯಾವಹಾರಿಕ ನಿರ್ಧಾರಗಳು ರೋಗಿಗಳ ಹಿತದೃಷ್ಟಿಯಿಂದ ಕೂಡಿರುತ್ತವೆ. ಇದು ಬೇರೆ ಕ್ಷೇತ್ರದಿಂದ ಬಂದ ಮ್ಯಾನೇಜರ್ಗೆ ಸಾಧ್ಯವಾಗದ ಒಂದು ದೊಡ್ಡ ಅನುಕೂಲ. ಹಾಗಾದರೆ ಈ ದಾರಿಯ ಪ್ರಮುಖ ಒಳನೋಟವನ್ನ ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು? ಇಲ್ಲಿರುವ ಪ್ರಮುಖ ಒಳನೋಟವೆಂದ್ರೆ MBA ಮಾಡುವುದು ನರ್ಸಿಂಗ್ ಬಿಡುವುದಲ್ಲ, ಬದಲಿಗೆ ನಿಮ್ಮ ಪ್ರಭಾವವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವುದು. ಒಬ್ಬ ರೋಗಿಯನ್ನ ಗುಣಪಡಿಸುವುದರಿಂದ ಸಾವಿರಾರು ರೋಗಿಗಳನ್ನ ನೋಡಿಕೊಳ್ಳುವ ಇಡೀ ವ್ಯವಸ್ಥೆಯನ್ನೇ ಗುಣಪಡಿಸುವ ಕಡೆಗೆ ನಿಮ್ಮ ಗಮನ ಬದಲಾಗುತ್ತದೆ. ಓಕೆ. ನಾವು ಇತ್ಯಾಚಿಸುದಿ 2 ಪ್ರಮುಖ ಪಾತ್ರಗಳನ್ನು ನೋಡಿದ್ದೇವೆ: ಆಳವಾದ ಪರಿಜ್ಞತೆ ಹೊಂದಿರುವ ಕ್ಲಿನಿಕಲ್ ಅಥಾರಿಟಿ ಮತ್ತು ದೊಡ್ಡ ಚಿತ್ರಣವನ್ನು ನೋಡುವ ಸಿಸ್ಟಮ್ ಆರ್ಕಿಟೆಕ್ಟ್. ಕರೆಕ್ಟ್. ಆದರೆ ನಮ್ಮ ಸೋರ್ಸ್ಗಳು ಇವೆರಡನ್ನೂ ಹೊರತುಪಡಿಸಿ ಸಮಾಜದ ಕೆಲವು ನಿರ್ದಿಷ್ಟ ಮತ್ತು ತುರ್ತು ಅಗತ್ಯಗಳಿಗೆ ಸ್ಪಂದಿಸುವ ಕೆಲವು ವಿಶೇಷ ಕ್ಷೇತ್ರಗಳ ಬಗ್ಗೆಯೂ ನಮ್ಮ ಗಮನ ಸೆಳೆಯುತ್ತವೆ. ಅವು ಯಾವುವು? ಹೌದು, ಇವುಗಳನ್ನು ನಾವು ನಿಶ್ ಫೀಲ್ಡ್ಸ್ ಅಥವಾ ಉದಯೋನ್ಮುಖ ಕ್ಷೇತ್ರಗಳು ಅಂತ ಕರಿಬಹುದು. ಇದರಲ್ಲಿ ಮೊದಲನೆಯದು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್, ಅಂದ್ರೆ ಸಾರ್ವಜನಿಕ ಆರೋಗ್ಯ. ಇದರ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬೇರೆ. ಹೇಗೆ? ನೋಡಿ, ಒಬ್ಬ ನರ್ಸ್ ಅಥವಾ ವೈದ್ಯರು ಅನಾರೋಗ್ಯದಿಂದ ಆಸ್ಪತ್ರೆಗೆ ಬಂದ ವ್ಯಕ್ತಿಗೆ ಚಿಕಿತ್ಸೆ ನೀಡ್ತಾರೆ. ಹೌದು. ಆದ್ರೆ ಪಬ್ಲಿಕ್ ಹೆಲ್ತ್ ತಜ್ಞರು ಆ ವ್ಯಕ್ತಿ ಯಾಕೆ ಅನಾರೋಗ್ಯಕ್ಕೆ ತುತ್ತಾದ ಅಂತ ಮೂಲವನ್ನು ಹುಡುಕ್ತಾರೆ. ಮೂಲ ಕಾರಣ. ಹೌದು. ಇಡೀ ಸಮುದಾಯ ಯಾಕೆ ಅನಾರೋಗ್ಯಕ್ಕೆ ಒಳಗಾಗ್ತಿದೆ ಅಂತ ಯೋಚಿಸ್ತಾರೆ. ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಲೇಸು ಅನ್ನೋ ತತ್ವದ ಮೇಲೆ ಇವರು ಕೆಲಸ ಮಾಡ್ತಾರೆ. ಅಂದ್ರೆ ಪ್ರಿವೆಂಟಿವ್ ಹೆಲ್ತ್ ಕೇರ್. ಎಕ್ಸಾಕ್ಟ್ಲಿ. ಶುದ್ಧ ಕುಡಿಯುವ ನೀರು, ನೈರ್ಮಲ್ಯ, ಲಸಿಕಾ ಕಾರ್ಯಕ್ರಮಗಳು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಆರೋಗ್ಯ ನೀತಿಗಳ ರಚನೆ, ಹೀಗೆ ಇವರ ಕಾರ್ಯಕ್ಷೇತ್ರ ಬಹಳ ದೊಡ್ಡದು. ಹೌದು. ಕೋವಿಡ್-19 ನಂತರವಂತೂ ಈ ಕ್ಷೇತ್ರದ ಮಹತ್ವ ಎಲ್ಲರಿಗೂ ಅರಿವಾಗಿದೆ. ಖಂಡಿತವಾಗಿಯೂ. ಸರಿ, ಇದಲ್ಲದೆ ಬೇರೆ ಯಾವ ಕ್ಷೇತ್ರಗಳಿವೆ? ಇನ್ನೊಂದು ಅತ್ಯಂತ ವಿಶೇಷವಾದ ಮತ್ತು ಹೆಚ್ಚು ಗೌರವಯುತವಾದ ಪಾತ್ರ. ಯಾವುದು? ನರ್ಸ್ ಅರಿವಳಿಕೆ ತಜ್ಞ, ಅಂದ್ರೆ ನರ್ಸ್ ಎನೆಸ್ಥೆಟಿಸ್ಟ್. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇದೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರೋಗಿಗಳಿಗೆ ಅರಿವಳಿಕೆ ನೀಡೋದ್ರಲ್ಲಿ ಇವರು ಪರಿಣತಿ ಪಡೆಯುತ್ತಾರೆ.
ಇದು ತುಂಬಾ ಹೈ ರಿಸ್ಕ್ ಜಾಬ್ ಅಲ್ವಾ? ಹೌದು, ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಮತ್ತು ನಿಖರತೆಯನ್ನು ಬೇಡುವ ಕೆಲಸ. ಸರಿ, ಇನ್ನೊಂದು ಪ್ರಮುಖ ಕ್ಷೇತ್ರದ ಬಗ್ಗೆ ಸೋರ್ಸ್ಗಳಲ್ಲಿ ಉಲ್ಲೇಖವಿತ್ತು. ಅದು ವೃದ್ಧಾಪ್ಯ ಶುಶ್ರೂಷೆ. ಜೆರಿಯಾಟ್ರಿಕ್ ನರ್ಸಿಂಗ್. ಹೌದು, ಜೆರಿಯಾಟ್ರಿಕ್ ನರ್ಸಿಂಗ್. ಇದು ಇಂದಿನ ಕಾಲಕ್ಕೆ ಯಾಕೆ ಅಷ್ಟು ಮುಖ್ಯ? ಇದಕ್ಕೆ ಕಾರಣ ನಮ್ಮ ಸಮಾಜದ ಬದಲಾಗುತ್ತಿರುವ ರಚನೆ. ವೈದ್ಯಕೀಯ ವಿಜ್ಞಾನದ ಪ್ರಗತಿಯಿಂದಾಗಿ ಜನರ ಸರಾಸರಿ ಆಯುಷ್ಯ ಹೆಚ್ಚಾಗುತ್ತಿದೆ. ಅಂದ್ರೆ ನಮ್ಮ ಸಮಾಜದಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚುತ್ತಿದೆ. ಹೌದಲ್ಲ? ಅವರಿಗೆ ಕೇವಲ ವೈದ್ಯಕೀಯ ಆರೈಕೆ ಸಾಲದು. ವೃದ್ಧಾಪ್ಯದಲ್ಲಿ ಬರುವ ದೀರ್ಘಕಾಲಿಕ ಕಾಯಿಲೆಗಳು, ಒಂಟಿತನ, ಮಾನಸಿಕ ಸಮಸ್ಯೆಗಳು ಇವೆಲ್ಲವನ್ನೂ ಅರ್ಥ ಮಾಡಿಕೊಂಡು ಅವರು ಘನತೆಯಿಂದ ಬದುಕಲು ಸಹಾಯ ಮಾಡುವ ವಿಶೇಷ ತರಬೇತಿ ಪಡೆದವರ ಅವಶ್ಯಕತೆ ಹೆಚ್ಚುತ್ತಿದೆ. ಇದು ಕೇವಲ ಸೇವೆ ಮಾತ್ರವಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿಯೂ ಹೌದು. ಖಂಡಿತ. ಹಾಗಾದ್ರೆ ಈ ವಿಶೇಷ ಕ್ಷೇತ್ರಗಳ ಬಗ್ಗೆ ಇರುವ ಅಂತಿಮ ಒಳನೋಟವೇನು? ಈ ದಾರಿಗಳು ಸಮಾಜದ ಒಂದು ನಿರ್ದಿಷ್ಟ ಮತ್ತು ತುರ್ತಾದ ಸಮಸ್ಯೆಗೆ ಪರಿಹಾರ ಹುಡುಕುವ ಪಯೋನಿಯರ್ ಅಂದ್ರೆ ಪ್ರವರ್ತಕರಿಗೆ ಸೀಮಿತವಾದದ್ದು. ಓಕೆ. ಅದು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವುದಾಗಿರಬಹುದು ಅಥವಾ ನಮ್ಮ ಹಿರಿಯರು ಗೌರವಯುತವಾಗಿ ಬದುಕುವುದನ್ನು ಖಚಿತಪಡಿಸುವುದಾಗಿರಬಹುದು. ಇವರು ಒಂದು ನಿರ್ದಿಷ್ಟ ಸಮಸ್ಯೆಯ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಸರಿ, ನಾವು 3 ವಿಭಿನ್ನ ಮತ್ತು ಸ್ಪಷ್ಟವಾದ ಮಾರ್ಗಗಳನ್ನು ನೋಡಿದ್ದೇವೆ. ಎಂಎಸ್ಸಿ ಮೂಲಕ ಕ್ಲಿನಿಕಲ್ ಅಥಾರಿಟಿ ಆಗುವುದು, ಎಂಬಿಎ ಮೂಲಕ ಸಿಸ್ಟಮ್ ಆರ್ಕಿಟೆಕ್ಟ್ ಆಗುವುದು ಮತ್ತು ವಿಶೇಷ ಕೋರ್ಸ್ಗಳ ಮೂಲಕ ನಿಷ್ಪಯೋನಿಯರ್ ಆಗುವುದು. ಕರೆಕ್ಟ್. ಹಾಗಾದ್ರೆ ಅತ್ಯುತ್ತಮ ಕೋರ್ಸ್ ಯಾವುದು ಅಂತ ಕೇಳಿದ್ರೆ ಉತ್ತರ ಏನು? ಆಕ್ಚುಲಿ ಆ ಪ್ರಶ್ನೆಯೇ ತಪ್ಪು ಅಂತ ಹೇಳ್ಬೋದು. ಹೌದಾ? ಹೌದು, ಅತ್ಯುತ್ತಮ ಕೋರ್ಸ್ ಅಂತ ಯಾವುದೂ ಇಲ್ಲ. ಬದಲಿಗೆ ಒಬ್ಬ ವ್ಯಕ್ತಿಯ ಆಸಕ್ತಿ, ಕೌಶಲ್ಯ ಮತ್ತು ಗುರಿಗಳಿಗೆ ಅತ್ಯುತ್ತಮವಾಗಿ ಸರಿಹೊಂದುವ ಕೋರ್ಸ್ ಯಾವುದು ಅನ್ನೋದೇ ಸರಿಯಾದ ಪ್ರಶ್ನೆ. ಅಂದ್ರೆ ಆತ್ಮಾವಲೋಕನ ಬಹಳ ಮುಖ್ಯ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಕೇಳುಗರು ತಮ್ಮನ್ನು ತಾವೇ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು? ಕೆಲವು ಸರಳ ಪ್ರಶ್ನೆಗಳು. ಉದಾಹರಣೆಗೆ, ನನಗೆ ಅತಿ ಹೆಚ್ಚು ಸಂತೃಪ್ತಿ ಸಿಗುವುದು ಎಲ್ಲಿ? ಒಬ್ಬ ರೋಗಿಯ ಸಂಕೀರ್ಣವಾದ ಸಮಸ್ಯೆಯನ್ನು ಬಗೆಹರಿಸಿದಾಗಲ ಅಥವಾ ಒಂದು ಇಡೀ ವಿಭಾಗದ ಕಾರ್ಯಕ್ಷಮತೆಯನ್ನು ಸುಧಾರಿಸಿದಾಗಲ? ಓಕೆ, ಅದು ಒಂದು. ಇನ್ನೊಂದು ಪ್ರಶ್ನೆ, ನನ್ನ ದಿನನಿತ್ಯದ ಕೆಲಸದಲ್ಲಿ ನಾನು ರೋಗಿಗಳೊಂದಿಗೆ ನೇರ ಸಂಪರ್ಕವನ್ನು ಬಯಸುತ್ತೇನೆಯೇ ಅಥವಾ ಡೇಟಾ, ಮೀಟಿಗಳು ಮತ್ತು ಯೋಜನೆಗಳೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತೇನೆಯಾ? ಅಥವಾ ದೊಡ್ಡ ಚಿತ್ರಣದಲ್ಲಿ ನನ್ನ ಕೊಡುಗೆ ಹೇಗಿರಬೇಕು ಎಂದು ನಾನು ಬಯಸುತ್ತೇನೆ, ವೈಯಕ್ತಿಕ ಮಟ್ಟದಲ್ಲ ಅಥವಾ ಸಮುದಾಯದ ಮಟ್ಟದಲ್ಲ? ಹೌದು. ಈ ಪ್ರಶ್ನೆಗಳಿಗೆ ಸಿಗುವ ಪ್ರಾಮಾಣಿಕ ಉತ್ತರಗಳು ಸರಿಯಾದ ದಾರಿಯನ್ನು ತೋರಿಸುತ್ತವೆ. ಅಂದ್ರೆ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಮೊದಲ ಹೆಜ್ಜೆ. ಇದು ಕೇವಲ ವೃತ್ತಿಯ ಆಯ್ಕೆಯಲ್ಲ, ನಮ್ಮ ಜೀವನ ಶೈಲಿಯ ಆಯ್ಕೆಯೂ ಹೌದು. ಖಂಡಿತ. ಮತ್ತು ಯಾವುದೇ ದಾರಿ ಹಿಡಿದರೂ 2 ವಿಷಯಗಳು ಬಹಳ ಮುಖ್ಯ. ಯಾವುವು? ಒಂದು, ನಿರಂತರ ಕಲಿಕೆ. ಆರೋಗ್ಯ ಕ್ಷೇತ್ರ ಪ್ರತಿದಿನ ಬದಲಾಗುತ್ತಿದೆ. ಹೊಸ ತಂತ್ರಜ್ಞಾನ, ಹೊಸ ಚಿಕಿತ್ಸೆಗಳು ಬರುತ್ತಲೇ ಇರುತ್ತವೆ. ಹೌದು. ಕಲಿಕೆಯನ್ನು ನಿಲ್ಲಿಸಿದರೆ ನಾವು ಹಿಂದೆ ಬೀಳುತ್ತೇವೆ. ಎರಡನೆಯದು, ಹೊಂದಿಕೊಳ್ಳುವ ಮನೋಭಾವ. ಅಡಾಪ್ಟಬಿಲಿಟಿ. ಕರೆಕ್ಟ್. ನೆನಪಿಡಿ, ಈ ಆಯ್ಕೆಗಳು ಶಾಶ್ವತವಾದ ಕಲ್ಲಿನ ಗೆರೆಗಳಲ್ಲ. ವೃತ್ತಿಜೀವನ ಒಂದು ನೇರವಾದ ರಸ್ತೆಯಲ್ಲ. ಅಂದ್ರೆ ದಾರಿ ಮಧ್ಯದಲ್ಲಿ ಬದಲಾಯಿಸಬಹುದು ಅಂತನಾ? ಖಂಡಿತ. ಎಂಎಸ್ಸಿ ಮಾಡಿ ಕ್ಲಿನಿಕಲ್ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿ 5 ವರ್ಷಗಳ ನಂತರ ಮ್ಯಾನೇಜ್ಮೆಂಟ್ ಕಡೆ ಆಸಕ್ತಿ ಬೆಳೆದು ಆ ಕಡೆಗೆ ಹೋಗಬಹುದು. ಓ, ಸರಿ. ಅಥವಾ ಎಂಬಿಎ ಮಾಡಿ ಆಡಳಿತದಲ್ಲಿರುವಾಗ ಸಾರ್ವಜನಿಕ ಆರೋಗ್ಯದ ಮಹತ್ವ ಅರಿವಾಗಿ ಆ ದಿಕ್ಕಿನಲ್ಲಿ ಸಾಗಬಹುದು. ಮುಖ್ಯವಾದುದು ಬೆಳೆಯುತ್ತಾ ಇರುವುದು ಮತ್ತು ಹೊಸ ಅವಕಾಶಗಳಿಗೆ ತೆರೆದುಕೊಳ್ಳುವುದು. ಆಯ್ಕೆಗಳು ನಮ್ಮನ್ನು ಕಟ್ಟಿಹಾಕಬಾರದು, ಬದಲಾಗಿ ಹೊಸ ಬಾಗಿಲುಗಳನ್ನು ತೆರೆಯಬೇಕು. ಅದ್ಭುತವಾದ ಮಾತು. ಇಂದಿನ ಚರ್ಚೆ ಬಿಸಿ ನರ್ಸಿಂಗ್ ನಂತರದ ದಾರಿಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನೀಡಿದೆ ಅನ್ಕೊಳ್ತೇನೆ. ಒಂದು ಕೊನೆಯ ಆಲೋಚನೆಯನ್ನು ಕೇಳುಗರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಹೇಳಿ. ನಾವು ಇವತ್ತು ಚರ್ಚಿಸಿದ್ದು ಈಗಿರುವ ಔಪಚಾರಿಕ ಕೋರ್ಸ್ಗಳ ಬಗ್ಗೆ. ಆದರೆ ಭವಿಷ್ಯದ ಬಗ್ಗೆ ಯೋಚಿಸೋಣ. ಓಕೆ. ಕೃತಕ ಬುದ್ಧಿಮತ್ತೆ, ಎಐ ಮತ್ತು ಟೆಲಿಹೆಲ್ತ್ನಂತಹ ತಂತ್ರಜ್ಞಾನಗಳು ಆರೋಗ್ಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಹೌದು, ಅದರ ಬಗ್ಗೆ ತುಂಬಾ ಚರ್ಚೆ ನಡೀತಿದೆ. ರೋಗಿಗಳ ಮೇಲ್ವಿಚಾರಣೆಗೆ ಸ್ಮಾರ್ಟ್ ಸಾಧನಗಳು, ರೋಗ ನಿರ್ಣಯಕ್ಕೆ ಸಹಾಯ ಮಾಡುವ ಎಐ ಅಲ್ಗಾರಿದಮ್ಗಳು ಇವೆಲ್ಲವೂ ಇಂದು ಅಸ್ತಿತ್ವದಲ್ಲಿಲ್ಲದ ಸಂಪೂರ್ಣವಾಗಿ ಹೊಸ ನರ್ಸಿಂಗ್ ಪರಿಣಿತಿಯ ಪಾತ್ರಗಳನ್ನು ಸೃಷ್ಟಿಸಬಹುದು. ಉದಾಹರಣೆಗೆ
ಉದಾಹರಣೆಗೆ ಎಐ ಇಂಟಿಗ್ರೇಷನ್ ನರ್ಸ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ತಂತ್ರಜ್ಞಾನ ಮತ್ತು ರೋಗಿಯ ಆರೈಕೆಯ ನಡುವೆ ಸೇತುವೆಯಾಗಿ ಕೆಲಸ ಮಾಡುವವರು. ವಾವ್, ಇಂಟ್ರೆಸ್ಟಿಂಗ್. ಅಥವಾ ವರ್ಚುವಲ್ ಕೇರ್ ಕೋಆರ್ಡಿನೇಟರ್ ನೂರಾರು ರೋಗಿಗಳನ್ನು ಅವರ ಮನೆಯಿಂದಲೇ ತಂತ್ರಜ್ಞಾನದ ಮೂಲಕ ಮೇಲ್ವಿಚಾರಣೆ ಮಾಡುವವರು. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಗಳಿಸಬೇಕಾದ ಅತಿ ಮುಖ್ಯ ಕೌಶಲ್ಯವು ಒಂದು ನಿರ್ದಿಷ್ಟ ಪದವಿಯಲ್ಲ, ಬದಲಾಗಿ ಈ ಭವಿಷ್ಯದ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಮತ್ತು ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯವಾಗಿರಬಹುದು. ಆ ಬಗ್ಗೆ ಯೋಚಿಸುವುದು ಬಹಳ ಮುಖ್ಯ.